ಹಲೋ ಸ್ನೇಹಿತರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪ್ರತಿದಿನವೂ ನಾನು 20 ಪ್ರಶ್ನೆಗಳನ್ನು ಬಿಡಿಸ್ಕೊಂಡು ಹೋಗ್ತೇನೆ. ಸೊ ಇದು ನಿಮಗೆ ನಿಮ್ಮ ಕನ್ನಡ ಭಾಷಾ ಶಿಕ್ಷಕರಾಗಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು, ಹಾಗೆಯೇ ಈಗ ಅಲ್ಪಸಂಖ್ಯಾತರ ಶಾಲೆಯಿಂದನೂ ಕೂಡ ಪ್ರೌಢಶಾಲಾ ಶಿಕ್ಷಕರಿಂದ ಕಾಲ್ಫಾರ್ಮ್ ಆಗ್ತಾವೆ. ಅದರ ಜೊತೆಗೆ 5,000ಕ್ಕೂ ಹೆಚ್ಚು 5,000ಕ್ಕೂ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹೆಚ್ಚು ಕಡಿಮೆ ಒಂದು 7ರಿಂದ 8,000 ಶಿಕ್ಷಕರನ್ನು ತುಂಬಿಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು UGC ನೆಟ್ ಆಗಿರ್ಬೋದು, ಅದರ ಜೊತೆಗೆ KSET ಆಗಿರ್ಬೋದು, ಅದರ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು ಹಾಗೂ ರೆಸಿಡೆನ್ಷಿಯಲ್ ಶಾಲೆ ಶಿಕ್ಷಕರ ಕ್ವಶನ್ ಪೇಪರ್ಗಳನ್ನು ಪ್ರತಿದಿನವೂ ನಾನು ಬಿಡಿಸ್ಕೊಳ್ತಾ ಹೋಗ್ತೇನೆ. ನನಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಅದಕ್ಕೆ ನೀವು ಪ್ರೋತ್ಸಾಹಿಸಿದರೆ ನಿಮಗೆ ಉಚಿತವಾಗಿ ಎಲ್ಲ ನಾನು ಇಷ್ಟು ವರ್ಷ ಸಂಗ್ರಹಿಸಿರ್ತಕ್ಕಂಥ ನನ್ನ ಎಲ್ಲ ಕ್ವಶನ್ ಮತ್ತು ಆನ್ಸರ್ಗಳನ್ನು ಪ್ರತಿದಿನ ನಾನು ಬಿಡಿಸ್ಕೊಳ್ತಾ ಹೋಗ್ತೇನೆ. ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಇದರ ಜೊತೆಗೆ ಇವತ್ತು 2025ರ NET ಪೇಪರ್ನ ಬಿಡಿಸ್ತಾ ಇದ್ದೇನೆ. ನೋಡಿ ಮಿತ್ರರೇ, ಮೊದಲನೇದಾಗಿ ಪುರುಷ ಸನ್ಯಾಸಿಗಳನ್ನು ಯಾವ ಧರ್ಮವು ನಿಗ್ರಂಥರು ಎಂದು ಕರೆಯುತ್ತದೆ? ಅದರಲ್ಲಿ ಆನ್ಸರ್ ಬಂದುಬಿಟ್ಟು ಜೈನ ಧರ್ಮ. ಎರಡನೇ ಪ್ರಶ್ನೆ, ವಡ್ಡಾರಾಧನೆಯಲ್ಲಿ ಬರುವ ಮೊಲಂ ಸಿಂಹಂ ಕೊಂದ ಕತೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದ್ದು? ಭೇದ ಪ್ರಕರಣ. ತತ್ವಶಾಸ್ತ್ರ ದಾನಂ ಸಮ್ಯಕ್ ದರ್ಶನಂ ಈ ವಾಕ್ಯ ಯಾವ ಕಾವ್ಯದಲ್ಲಿ ಬಂದಿದೆ? ಆದಿಪುರಾಣ. ಚಂಪು ಕಾವ್ಯಗಳಲ್ಲಿ ಕವಿಯು ಮೊತ್ತ ಮೊದಲಿಗೆ ನೆಲೆಯುವ ಪದ್ಯಗಳಿಗೆ ಏನೆಂದು ಕರೆಯುತ್ತಾರೆ? ಮಂಗಳ ಪದ್ಯ. ಐದನೇ ಪ್ರಶ್ನೆ, ನಂಜುಂಡ ಕವಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿ? ಈತನು ಚೆಂಗಾಳ್ವ ರಾಜವಂಶಕ್ಕೆ ಸೇರಿದವನಾಗಿ ನಂಜರಾಜನ ಆಸ್ಥಾನಿಕನಾಗಿದ್ದನು. ಅದ್ಭುತ ರಾಮಾಯಣಕ್ಕೆ ಸಂಬಂಧಿಸಿದಂತೆ PV ನಾರಾಯಣ ಅವರ ವಿಚಾರ ಕ್ರಮದಲ್ಲಿ ತಪ್ಪಾದ ಹೇಳಿಕೆಯನ್ನು ಬರೆಯಿರಿ. ಇದರಲ್ಲಿ ಈತನು ನಂಜರಾಜನ ಆಸ್ಥಾನಿಕನಾಗಿದ್ದನು. ಅದ್ಭುತ ರಾಮಾಯಣಕ್ಕೆ ಸಂಬಂಧಿಸಿದಂತೆ PV ನಾರಾಯಣ ಅವರ ವಿಚಾರ ಕ್ರಮದಲ್ಲಿ ತಪ್ಪದ ಹೇಳಿಕೆ. ಇದರಲ್ಲಿ ಪ್ರೌಢ ಹಾಗೂ ಪ್ರಸನ್ನ ಗದ್ಯ ಪ್ರಕಾರದ ಕಾಂತಿಯು ಪ್ರಜ್ಞಾಯಿಸಿಲ್ಲ. ನೆಕ್ಸ್ಟು 7ನೇ ಪ್ರಶ್ನೆ, ಖಗೇಂದ್ರಮಣಿ ದರ್ಪಣ ಕೃತಿಯ ಕರ್ತೃ 1ನೇ ಮಂಗರಾಜ. ನೆಕ್ಸ್ಟು ಕನ್ನಡದಲ್ಲಿ ಷಟ್ಪದಿ ಪ್ರಕಾರವನ್ನು ಉಲ್ಲೇಖಿಸಿದ ಮೊದಲ ಕೃತಿ ಚಂದೋಂಬುದಿ. ಅಪ್ಪ ಮಗ ಎಂಬ 4 ಸಾಲಿನ ಕವನ ಬರೆದವರು AK ರಾಮಾನುಜನ್. ಯುರೋಪಿನ 14 ಸಾಲಿನ ಭಾವಗೀತೆ ಪ್ರಕಾರವೊಂದಕ್ಕೆ ಕನ್ನಡದಲ್ಲಿ ಬಳಕೆಯಾಗಿಲ್ಲದ ಹೆಸರು ಪ್ರಗಾತ. ಹೊಸಗನ್ನಡದಲ್ಲಿ ಪ್ರಾಸವನ್ನು ಅಧಿಕೃತವಾಗಿ ಬಿಡುವೆನೆಂದು ಹೇಳಿಬಿಟ್ಟವರು ಗೋವಿಂದ ಪೈ. ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನು ಪರಿಚಯಿಸಿದವರು ವಿಕ್ರು ಗೋಕಾಕ್. ಚಾಜ ನಾಟಕದ ಕರ್ತೃ ಮಲ್ಲಿಕಾ ಗಂಟಿ. ಹಳದಿ ಮೀನು ಕಾದಂಬರಿಯ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು ಅಸ್ತಿತ್ವವಾದ. ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಅನುಪಮ ನಿರಂಜನ. ನಾಕೊಂದ ಹುಡುಗಿ ಕಥೆಯ ಕಥೆಗಾರರು ಅಜ್ಜಂಪುರ ಸೀತಾರಾಮ. ಸೊ ಹೌದು ಅಲ್ಲ ಉತ್ತರವನ್ನು ಬಯಸುವ ಪ್ರಶ್ನೆಗಳನ್ನು ಏನಂತ ಕರೀತಾರೆ? ಕನ್ನಡದಲ್ಲಿ ಸಾಮಾನ್ಯವಾಗಿ ಸಕಾರಾತ್ಮಕ ಉತ್ತರ ಅಂತ ಕರೀತಾರೆ. ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವ ಹವ್ಯಕ ಕನ್ನಡ ಇದು ಒಂದು ಸಾಮಾಜಿಕ ಪ್ರಭೇದ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಎಂಬ ಹೆಸರಿನಲ್ಲಿ ಪ್ರಚಲಿತದಲ್ಲಿರುವ ಅಂತಃಛಂದಸ್ಸಿನ ಗಣಗಳಿಗೆ ಸಂಸ್ಕೃತದಲ್ಲಿ ಪ್ರಚಲಿತದಲ್ಲಿರುವ ಹೆಸರುಗಳು ರತಿ, ಮದನ, ಶರ. ಈಗ 20ನೇ ಪ್ರಶ್ನೆ, ವೈದಿಕ ಛಂದಸ್ಸಿನಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ ಅತಿ ಚಿಕ್ಕದಾದ ಛಂದೋ ಪ್ರಕಾರ ಗಾಯತ್ರಿ. ನೋಡಿ ಸ್ನೇಹಿತರೆ, ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಶಿಕ್ಷಕರ ಕನ್ನಡ ಭಾಷಾ ಶಿಕ್ಷಕರ ಒಂದು ಉದ್ಯೋಗಕ್ಕೆ ನಿಮಗೆಲ್ಲ ಸಹಾಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ನಿಮಗೆ NET ಪೇಪರ್ ಇರ್ಬೋದು, KSET ಪೇಪರಿಂದ ಆರಿಸ್ಕೊಂಡು ತೆಗಿತಾರೆ. ಸೊ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಓಕೆ, ಬಾಯ್.